ಅಯ್ಯೋ ಶಂಭು, ಸಾಕು ಮಾಡೋ ನಿನ್ನ ಅಲಾರಾಮ್. ಜೀವನವೇ ಕೋಚಿಂಗ್ ಸೆಂಟರ್ ಆಗ್ಬಿಟ್ಟಿದೆ. ಬೆಳಗ್ಗೆ ಎದ್ದ ತಕ್ಷಣ ಕರೆಂಟ್ ಸೇರ್ಸ್ ಕಿರಿಕಿರಿ. ಮೆಸ್ಸಿಗೆ ಹೋದರೆ ಉಣ್ಣೋಕೆ ಆ ಬೇಳೆ ಸಾರು ಬರೀ ನೀರು ನೀರು. ಹಾಸ್ಟೆಲ್ ರೂಮಿನಲ್ಲಿ ನೋಡಿದರೆ ಜೆರಾಕ್ಸ್ ಪೇಪರ್ ರಾಶಿ ಇದೆ. ಓದಿ ಓದಿ ನಿದ್ದೆ ಬಂದು ಇದು ಎಂತ ಕತ್ತಲೆಯಾಗಿದೆ. ಪಕ್ಕದ ಮನೆಯವನು ನೋಡೋ ಇಲ್ಲಿ ಸಾಫ್ಟ್ವೇರ್ ಆಗಿ ಹಾರುತ್ತಿದ್ದಾನೆ. ನಾವು ಇಲ್ಲಿ ಕೋಚಿಂಗ್ ಅಲ್ಲಿ ಸುಮ್ಮನೆ ನೊಣ ಹೊಡೆಯುತ್ತಿದ್ದೇವೆ. ಭಾಯ ನಿನ್ನ ನೋವು ಯಾರಿಗೆ ಹೇಳ್ತೀಯಾ? ಕರ್ಫೈರು ಪತವೇ ಆಯ್ತು ನೀನಿನ್ನು ಪುಸ್ತಕ ಹಿಡಿದು ಕೂರ್ತೀಯಾ? ನೆಂಟರಿಷ್ಟರು ಕೇಳಿದಾಗ ಯಾವಾಗ ಸಿಗುತ್ತೆ ನೌಕರಿ? ನಾವು ತಲೆ ತಗ್ಗಿಸಿ ಉಣ್ಣುತ್ತೇವೆ ಆ ರುಚಿ ಇಲ್ಲದ ಕಿಚಡಿ. ನೋಟಿಫಿಕೇಶನ್ ಬಂತು ಅಂದ್ರೆ ಸರ್ವರ್ ಡೌನ್ ಆಗಿರುತ್ತೆ. ಎಕ್ಸಾಮ್ ಸೆಂಟರ್ ನೋಡಿದರೆ ಊರಿಂದಾಚೆ ಕಾಡಲ್ಲಿರುತ್ತೆ. ಹೋಮ್ವರ್ಕ್ ಶೀಟ್ ತುಂಬುವಾಗ ಕೈಗಳೆಲ್ಲ ನಡುಗುತ್ತವೆ. ಸರಿಯಾದ ಆನ್ಸರ್ ಬಿಟ್ಟು ತಪ್ಪು ಗುಂಡು ಹಾಕ್ತೇವೆ. ಗ್ರೂಪ್ ಚಕ್ರದಲ್ಲಿ ಗಡ್ಡ ಬೆಳೆಸಿಕೊಂಡಿದ್ದೇವೆ. ಮ್ಯಾರಥಾನ್ ಕ್ಲಾಸ್ಗಳೆಲ್ಲ ಈಗ ಯೂಟ್ಯೂಬ್ ಅಲ್ಲೇ ಕಾಣಿ ಹೂಡಿವೆ. ಅಮ್ಮನ ಫೋನ್ ಬರುತ್ತೆ. ಕೇಳ್ತಾಳೆ, ಆರೋಗ್ಯ ಹೇಗಿದೆ ಮಗನೇ? ಅಪ್ಪ ಏನೂ ಕೇಳಲ್ಲ, ಆದ್ರೆ ಗೊತ್ತು ಅವನಿಗೂ ದುಡ್ಡು ಖಾಲಿಯಾಗಿದೆ. 5 ವರ್ಷ ಕಳೆದು ಹೋಯ್ತು ಭಾಯಿ ಅಶೋಕನಗರದ ಧೂಳಿನಲ್ಲಿ. ಆದ್ರೆ ನಾವು ಸೊಲೊಪ್ಪಲ ಈಗ ತೋರಿಸ್ತೀವಿ ನಮ್ಮ ಪವರ್. ಭಾಯ ನಮ್ಮ ನೋವನ್ನೆಲ್ಲ ಗೆಲುವಾಗಿ ಬದಲಿಸೋಣ. ನೋಟಿಫಿಕೇಶನ್ ಬಂದ ತಕ್ಷಣ ಸಿಂಹದ ತರ ನಾವು ಗರ್ಜಿಸೋಣ. ನೌಕರಿ ಸಿಕ್ಕಿದ ಮೇಯೇ ನಮ್ಮ ಬಲಿದಾನಕ್ಕೆ ನ್ಯಾಯವಿದೆ. ಭಾಯ ಈ ಸಲ ಮಾತ್ರ ಗೆಲ್ಲಲೇಬೇಕು. ನಡೆದಿದ್ದೆಲ್ಲ ಅಲೆಯಲಿ ಈ ಸಲ ಪಕ್ಕ ಸಾಧಿಸೋಣ. ಸೆಲೆಕ್ಷನ್ ಆದ ತಕ್ಷಣ ನೋಡು ನೆಂಟರ ಮುಂದೆ ಕುಣಿಯೋಣ. ಹೊಟ್ಕೋ ಮಗ, ಹೊಕ್ಕೋ ಮಗ, ಇನ್ನೊಮ್ಮೆ ಮನಸ್ಸಿಟ್ಟು ಹೊಕ್ಕೋ ಮಗ. ಅಶೋಕ ಮಗಗದ ಅಮರವೀರರು ಜಿಂದಾಬಾದ್.